ಹೇ, ಇವತ್ತು ನಿನ್ನ ಹೆಂಡತಿನ ನನ್ನ ಹತ್ತಿರ ಕಳಿಸು, ನನ್ನ ಹೆಂಡತಿನ ನಿನ್ನ ಹತ್ತಿರ ಕಳಿಸ್ತೀನಿ. ಹಾಯ್, ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಕಥೆಯನ್ನು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ, ಯಾಕಂದರೆ ಕ್ಲೈಮ್ಯಾಕ್ಸ್ ಸಖತ್ತಾಗಿ ಇದೆ. ಕತೆ ಶುರು ಮಾಡುವುದಕ್ಕೂ ಮುಂಚೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನು ಕತೆ ಶುರು ಮಾಡೋಣ. ನಾನು ಕಿರಣ್, ಸಾಫ್ಟ್ವೇರ್ ಉದ್ಯೋಗಿ. ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದು ಒಂದು MNC ಕಂಪನಿಯಲ್ಲಿ ಉದ್ಯೋಗ ಮಾಡುತ್ತಿದ್ದೇನೆ. ನಾನು ಒಬ್ಬನೇ ಮಗ. ತಂದೆ ಒಂದು ಕಿರಾಣಿ ಅಂಗಡಿ ನಡೆಸುತ್ತಿದ್ದರು. ವಯಸ್ಸಿಗೆ ಬಂದ ಮೇಲೆ ಒಂದು ಹುಡುಗಿಯನ್ನು ಹುಡುಕಿ ಮದುವೆ ಮಾಡಿದರು. ಹುಡುಗಿ ಹಳ್ಳಿಯಿಂದ ಬಂದಿದ್ದಳು. ತುಂಬ ನಾಜೂಕು. ಅವಳ ಹೆಸರು ಕಮಲಿ. ಅಡುಗೆ ಮನೆ ಕೆಲಸವನ್ನೆಲ್ಲ ಶ್ರದ್ಧೆಯಿಂದ ಮಾಡುತ್ತಾಳೆ. ಅಪ್ಪ ಅಮ್ಮನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ. ಮೊದಲಿಗೆ ಆಕೆ ಸಿಟಿ ಲೈಫ್ಗೆ ಅಡ್ಜಸ್ಟ್ ಆಗೋದು ಕಷ್ಟ ಆಗುತ್ತಿತ್ತು. ಸ್ವಲ್ಪ ಮಾಲು, ಬ್ಯೂಟಿ ಪಾರ್ಲರ್ ಎಲ್ಲ ನೋಡಿದ ಮೇಲೆ ಅವಳ ವೇಷ, ಮಾತು, ಬಟ್ಟೆ ಎಲ್ಲ ಬದಲಾಯಿತು. ನನಗೆ ನೈಟ್ ಶಿಫ್ಟ್ ಇದ್ದರೂ ಕೂಡ ಅರ್ಥ ಮಾಡಿಕೊಳ್ಳುತ್ತಿದ್ದಳು. ನಾನು ಅವಳನ್ನು ಪಬ್ಬಿಗೆ ಕರೆದುಕೊಂಡು ಹೋದೆ. ಲೈಟ್ ಹುಡುಗ ಹುಡುಗಿಯರನ್ನು ನೋಡಿ ದಂಗಾದಳು. ಇದೇನು ರೀ ಈ ಥರ ಅಂದಳು. ನಾನು ಇವೆಲ್ಲ ಕಾಮನ್, ಇಲ್ಲಿ ಅಡ್ಜಸ್ಟ್ ಮಾಡ್ಕೋ, ಎಂಜಾಯ್ ಮಾಡು ಎಂದೆ. ಕಮಲಿ ರೂಪವಂತೆ. ಒಳ್ಳೆ ಮಾಡ್ರನ್ ಡ್ರೆಸ್ ಹಾಕಿದ್ರೆ ಅವಳ ಕರ್ವ್ಸ್ ಸಖತ್ತಾಗಿ ಕಾಣುತ್ತೆ. ಒಳ್ಳೆ ಎಂಜಾಯ್ ಮಾಡುತ್ತಿದ್ದಳು. ಹೀಗೆ ನಾವು ವೀಕೆಂಡ್ ಪಬ್ ಹೋಗೋದು ಕಾಮನ್ ಆಯಿತು. ನಮ್ಮ ಜೊತೆ ನಮ್ಮ ಫ್ರೆಂಡ್ ವರುಣ್ ಮತ್ತು ಅವರ ಹೆಂಡತಿ ನಿಶಾ ಬರುತ್ತಿದ್ದರು. 4 ಜನ ಒಳ್ಳೆ ಎಂಜಾಯ್ ಮಾಡುತ್ತಿದ್ವಿ. ಶಾಪಿಂಗ್ ಮಾಲ್ ಅಂತ ಸುತ್ತಾಡುವುದು ಇವೆಲ್ಲ ಮಾಡುತ್ತಿದ್ದರು. ನನಗೆ ನಿಶಾ ಮೇಲೆ ಕಣ್ಣು, ವರುಣ್ಗೆ ಕಮಲಿ ಮೇಲೆ ಆಸೆ. ನನಗೆ ನಿಶಾ ನಶೆ ಏರಿಸುತ್ತಿದ್ದಳು. ಅವಳ ಮೈಮಾಟ, ಮಾತು ಮತ್ತೆ ಎಲ್ಲ ಮತ್ತು ತರುವಂತೆ ಇತ್ತು. ಈತ ಕಮಲಿಯ ಬ್ಯೂಟಿ ಕರ್ವ್ಸ್ಗೆ ವರುಣ್ ಫಿದಾ ಆಗಿದ್ದ. ಇಬ್ಬರಿಗೂ ಗೊತ್ತಿದ್ದರೂ ಸುಮ್ಮನೆ ಇದ್ವಿ. ಒಂದು ದಿನ ಕುಡಿದ ಮತ್ತಿನಲ್ಲಿ ನಮ್ಮ ಮನದ ಮಾತು ಆಚೆ ಬಂದಿತು. ಇಬ್ಬರಿಗೂ ಓಕೆ, ಆದರೆ ನಮ್ಮ ಹೆಂಡತಿಯರು ಹೇಗೆ ಒಪ್ಪಿಸುವುದು ಅಂತ ಚಿಂತೆ. ಅದಕ್ಕೆ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ವಿ. ಅದೇ ವೀಕೆಂಡ್ ನಮ್ಮನೆಗಳಲ್ಲಿ ಯಾರೂ ಇಲ್ಲದ ದಿನ ಮನೆಯಲ್ಲೇ ಪಾರ್ಟಿ ಮಾಡಿದ್ವಿ. ನಿಶಾ, ವರುಣ್ ನಮ್ಮ ಮನೆಗೆ ಬಂದರು. ನಿಶಾ ವೈಟ್ ಗೌನ್ ಧರಿಸಿದ್ದಳು. ದೇವತೆಯಂತೆ ಕಾಣುತ್ತಿದ್ದಳು. ಕಮಲಿ ಕೆಂಪು ಸೀರೆ ಉಟ್ಟಿದ್ದಳು. ಮಾದಕವಾಗಿ ಇದ್ದಳು. ನನಗೆ ತಡೆಯೋಕೆ ಆಗದೆ ಕಮಲಿ ಜೊತೆ ಒಂದು ರೌಂಡ್ ಮಾಡಿ ಸಂತೃಪ್ತಿಗೊಂಡಿದ್ದೆ. ವರುಣ್ ಕಣ್ಣು ಕಮಲಿ ಸೊಂಟದ ಮೇಲೆ. ಮತ್ತೇರಿಸಲು ಕಮಲಿ ಸೆರಗಿನ ಪಿನ್ ತೆಗೆದೆ. ನಾವು ಮಾತ್ರ ಇರೋದು, ಪರವಾಗಿಲ್ಲ ಎಂದೆ. ಅವಳು ಮೊದಲು ಇಲ್ಲ ಅಂದರೂ ಆಮೇಲೆ ಒಪ್ಪಿದಳು. ಇನ್ನು ನಾನು ನಿಶಾ ಪಕ್ಕ ಹೋದೆ. ಕಮಲಿ ಪಕ್ಕ ವರುಣ್ ಬಂದ. ಇಬ್ಬರಿಗೂ ಚೆನ್ನಾಗಿ ಕುಡಿಸಿದ್ವಿ. ಅವರಿಗೆ ಏನು ಆಗುತ್ತಾ ಇದೆ ಅನ್ನೋದೇ ಗೊತ್ತಾಗುತ್ತಿರಲಿಲ್ಲ. ಬರೀ ಮಾತು, ಪೆಗ್ ಅಷ್ಟೆ. ಕಮಲಿ ಸೆರಗು ಜಾರಿ ಅವಳ ಎದೆಯ ಸೀಳು ವರುಣ್ಗೆ ಟೆಂಪ್ಟ್ ಮಾಡುತ್ತಾ ಇತ್ತು. ಈತ ನಿಶಾ ತುಟಿಗಳು ನನ್ನನ್ನು ಕರೆಯುತ್ತಿತ್ತು. ಇಬ್ಬರಿಗೂ ಏನೂ ಗೊತ್ತಾಗಲ್ಲ ಅನ್ನುವಷ್ಟು ಕುಡಿಸಿ ಕಮಲಿಯನ್ನು ಒಂದು ರೂಮ್ಗೆ ಕರೆದುಕೊಂಡು ಹೋದೆ. ನಾನು ನಿಶಾಳನ್ನು ಇನ್ನೊಂದು ರೂಮ್ಗೆ ಕರೆದುಕೊಂಡು ಹೋದೆ. ನಿಶಾಳ ತುಟಿಗೆ ತುಟಿಯನ್ನು ಇಟ್ಟಿದೆ. ಅವಳಿಗೆ ಏನೂ ಗೊತ್ತಾಗಲಿಲ್ಲ. ಇದೇ ಒಳ್ಳೆ ಚಾನ್ಸ್ ಎಂದು ನನ್ನ ತಮ್ಮ ಹೇಳಿದ. ಅವಳ ಬಟ್ಟೆಯನ್ನು ಒಂದೊಂದಾಗಿ ಬಿಚ್ಚಿ ಚುಂಬಿಸುತ್ತಾ ತೆಗೆದೆ. ಅವಳು ನನ್ನನ್ನು ವರುಣ್ ಎಂದುಕೊಂಡು ಮಾಡು ವರುಣ್ ಎಂದಳು. ಅವಳು ಚೆಂಡನ್ನು ಇಸುಕುತ್ತಾ, ಅವಳ ಒಕ್ಕಳು ಮುಟ್ಟುತ್ತಾ, ಅವಳ ಸುರಂಗಕ್ಕೆ ಕೈ ಹಾಕುತ್ತಾ ಅವಳನ್ನು ಉದ್ರೇಕಿಸಿದೆ. ರಸ ಸುರಿಯುತ್ತಿತ್ತು. ತಮ್ಮನನ್ನು ಸುರಂಗಕ್ಕೆ ಸೇರಿಸಿ ಆನಂದ ಪಡೆದೆ. ತುಂಬ ಚೆನ್ನಾಗಿತ್ತು. ತುಂಬ ಹೊತ್ತು ಮಾಡಿದ್ವಿ. ಮತ್ತೆ ಮಾಡಲು ಸಿಗುತ್ತೋ ಇಲ್ವೋ ಎಂದು ಅವಳನ್ನು ಅನುಭವಿಸಿದೆ. ಸುಸ್ತಾಗಿ ಪಕ್ಕದಲ್ಲಿ ಮಲಗಿದೆ. ಈ ಕಡೆ ವರುಣ್ ಕಮಲಿಯನ್ನು ಮುದ್ದಿಸುತ್ತಾ ಚುಂಬಿಸುತ್ತಾ ಅವಳನ್ನು ಸುಖಿಸುತ್ತಾ ಇದ್ದ. ರಸವನ್ನು ಕಮಲಿಯ ಸುರಂಗಕ್ಕೆ ಸುರಿದ. ಇದಾದ ಮೇಲೆ ನಾವು ನಮ್ಮ ಹೆಂಡತಿಯ ರೂಮ್ಗೆ ಬಂದ್ವಿ. ಹೆಂಡತಿಯರನ್ನು ನೋಡಿ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾನೆ ಎಂದುಕೊಂಡ್ವಿ.
ಮಾರನೆಯ ದಿನ ಕಮಲಿ ಮತ್ತು ನಿಶಾ ಎದ್ದೇಳೋಕ್ಕೂ ಆಗುತ್ತಾ ಇರಲಿಲ್ಲ. ಹಬ್ಬ ರಾತ್ರಿಯಲ್ಲ, ಹೇಗೆ ಮಾಡಿದ್ದೀರಾ ಎಂದು ನಾಚಿ ನೀರಾದರು. ಪಾಪ ಅವರಿಗೆ ಗೊತ್ತಾಗಲಿಲ್ಲ. ನಾವು ಒಟ್ಟಿನಲ್ಲಿ ನಮ್ಮ ಆಸೆ ತೀರಿಸಿಕೊಂಡ್ವಿ. ಈ ಕತೆ ಸಖತ್ತಾಗಿದೆ ಅಲ್ವಾ ಫ್ರೆಂಡ್ಸ್? ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.